ಎಲ್ಲಿ ವಸಿ ನೋಡವ ಮಲೆ ನೀನ್ ಏನ್ ಮಾಡ್ತಿದ್ದಿ ಡಾಕ್ಟರ್ ಬರ್ತಾರೆ ವಸಿ ಇರಿ ಏನಾಗದೆ ಅಂತ ವಸಿ ನೋಡವ ಏನು ಮಾಡಕ್ಕಿಲ್ಲ ಇರಿ ಮಲೆ ಬೇಡ ಮಲೆ ಈ ಊರಿ ಈ ಕಾಲೂರಿ ನಾವು ಹೆಂಗದೆ ಅರೆ ನೋವೇನೋ ಕಡಿಮೆ ಆಯ್ತು ಊರ್ ಬೇಕಾ ಈಗ ಊರಿ ಮೆತ್ತಿಗೆ ಯಾಕೆ ಹೇಳಿ ಮೆತ್ತಗೂರಿ ಮೆತ್ತಿಗೆ ಮೆತ್ತಿಗೆ ಮ್ಯಾಲಕ್ಕೆ ಹೇಳಿ ಮೆತ್ತಿಗೆ ಹಂಗೆ ಹೇಳಿ ಮೆತ್ತಿಗೆ ಅರೆ ಮಲ್ಲಿ ನನ್ನ ನೋವೆಲ್ಲ ವಾಸಿ ಆಯ್ತು ಕಣೆ ಏನ್ ಮಾಡ್ದೆ ನೀನು ನೋವು ಚೂರು ನೋವಿಲ್ಲ ನೋವಿಲ್ವಾ ಹೆಂಗೆ ನಟ್ಕೆನಲ್ಲೇ ನೋವು ತೆಗ್ದ್ಬಿಟ್ಟೆ ಮತ್ತೆ ಅದೇನೋ ಹೇಳ್ತಿದ್ರಿ ಡಾಕ್ಟ್ರನ್ ಕರ್ಸಿ ಅಂತ ಇದಕ್ಕೆಲ್ಲ ಯಾರು ಡಾಕ್ಟ್ರನ್ ಕರೆಸ್ತಾರೆ ಮಲ್ಲಿ ನನ್ನ ಕಾಲ್ ನೋವೆಲ್ಲ ಹೊರಟೋಯ್ತು ಅವರೇ ನಮ್ಮ ಊರ್ನಾಗೆ ಆಯ್ತಾಳ್ರು ಹಿಂಗೆ ಉಳುಕ್ ತೆಗಿತಾ ಇದ್ದಿದ್ದು ಹ್ಞೂ ಆಗ್ಲೇ ನೋಡಿ ನಾನು ಆಗ್ಲೇ ಕಲ್ತ್ಕೊಂಡ್ಬಿಟ್ಟೆ ಈ ಕೆಲಸ ಮಾಡ್ತಾರಲ್ಲ ಆಗಾಗ ಅವ್ರಿಗೂ ಹಿಂಗೆ ಆಗ್ತದೆ ಅದಕ್ಕೆ ಅವ್ರಿಗುಳುಕ್ ತೆಗ್ದು ನಂಗೂ ರೂಢಿ ಆಗ್ಬಿಟ್ಟೈತೆ ಪರವಾಗಿಲ್ವೇ ಇದನ್ ಬೇರೆ ಕಲ್ತ್ಕೊಂಡ್ಬಿಟ್ಟಿದ್ಯಾ ಅಯ್ಯ ಇದೇನು ಬ್ರಹ್ಮವಿದ್ಯೇನೆ ನಿಮ್ಗೂ ಬೇಕಾದ್ರೆ ಹೇಳ್ಕೊಡ್ತೀನಿ ತಕೊಳ್ಳಿ ಇವನು ಶಬ್ದ ಕೇಳಿಸ್ತಲ್ಲ ಯಾರೋ ಬಂದ್ ಹೋದಾಗಾಯ್ತು ಯಾರೋ ಅಂತ ಹೋಗಿ ನೋಡು ಹಾ ನಾನು ನೋಡ್ಕೊಂಬರ್ತೀನಿ ಹೊಸ ಇಲ್ಲೇ ಕುಂತೀರಿ ಆಮೇಲೆ ಬಂದ್ಗಿಂದ್ಬಿಟ್ಟಿರ ಮತ್ತೆ ನೋವು ಮಾಡ್ಕೊಂಬಿಟ್ಟಿರ ಯಾರು ಇಲ್ಲ ಮೋರೆ ಹೋಗ್ಲಿ ಬಿಡು ಗಾಳಿಗೆ ಸದ್ದಾಗಿರ್ಬೇಕು ಹೌದು ನೀನ್ ಇಲ್ಲಿ ಯಾಕೆ ಬಂದಿದ್ದೆ ಅದು ಇದನ್ನ ಕೊಟ್ಬಿಟ್ಟು ಹೋಗವ ಅಂತ ಅಯ್ಯೋ ನಾನ್ ನೋಡು ನಿನ್ನ ಹತ್ರ ಹರಟೆ ಹೊಡಿತಾ ಆ ಬಾಕ್ಸ್ ಅಲ್ಲಿ ಏನಿದೆ ಅಂತಾನೆ ನೋಡ್ಲಿಲ್ಲ ಆ ಬಾಕ್ಸ್ ಕೊಡು ಕೊಟ್ಟೇರಿ ತಗೊಳ್ಳಿ ಅರೆ ಲಿಪ್ಸ್ಟಿಕ್ ನಮ್ಮ ಚಿಕ್ಕಮ್ಮ ಕಳಿಸಿದೆ ಚೆನ್ನಾಗಿದೆ ಅಲ್ಲ ಚೆನ್ನಾಗೈತೆ ಇನ್ನೇನಿದೆ ಬಳೆ ನೋಡು ಮಲ್ಲಿ ಚೆನ್ನಾಗಿದೆ ಅಲ್ಲ ಓ ಪಸಂದಾಗೈತೆ ಅಮ್ಮೋರೆ ನಿಮ್ಗಂತೂ ಸ್ಯಾನೆ ಒಪ್ತೈತೆ ನಿನಗೂ ಏನಾದರೂ ಕೊಡ್ತೀನಿ ಏನು ಕೊಡಲಿ ತಗೋ ಇದು ನೀನು ಇಟ್ಕೋ ನಾನು ಇದನ್ನ ತಕೊಂಡು ಯೋನ್ ಮಾಡಲಿ ಅಯ್ಯೋ ಈ ಬಣ್ಣ ನನಗೆ ಇಷ್ಟ ಇಲ್ಲ ಇದನ್ನ ನೀನೇ ಇಟ್ಕೋ ಬ್ಯಾಡ ಮೋರೆ ನಂಗೆ ಇವೆಲ್ಲ ಹಚ್ಕೊಳಕ್ ಬರಕ್ಕಿಲ್ಲ ಆಹಾ ಆಗ್ಲೇ ಅದೇನೋ ಹೇಳ್ದಿಯಲ್ಲ ಬ್ರಹ್ಮವಿದ್ಯೆ ಅಂತ ಇದನ್ನ ಹಚ್ಕೊಳ್ಳೋದೇನು ಬ್ರಹ್ಮವಿದ್ಯೆನಾ ಇಲ್ಲಿ ನೋಡು ನಾ ಹೇಳ್ಕೊಡ್ತೀನಿ ಇದನ್ನ ಹೀಗೆ ತೆಗಿಯೋದು ಹೀಗೆ ತಿರುಗಿಸೋದು
ಹಚ್ಕೊಳ್ಳೋದು ಅಷ್ಟೇ. ತಗೋ. ತಗೋ. ಆಹಾ, ಹಾಗೆ ಕೊಟ್ಬಿಡ್ತೀನಾ? ಮೈಸೂರು ಹುಡುಗಿ ತರ ಒಂದ್ಸಲ ಕಣ್ ಮಾಡಿ ತೋರ್ಸು, ಆಮೇಲೆ ಕೊಡ್ತೀನಿ. ನಿಮ್ಗೆ ಅದು ಅಷ್ಟೊಂದು ಇಷ್ಟ ಆಗ್ಬಿಟ್ಟೈತಾ? ಏನು ಆ ಹುಡುಗಿ ಕಣ್ಣಿದ್ದಂಗೆ ನಾನು ಮಾಡಿ ತೋರಿಸ್ಬೇಕು, ಆಟೆ ತಾನೆ? ಆತ್ ತಕೊಳ್ಳಿ. ತಗೋ. ಚಿಕ್ಕಮ್ಮವ್ರೆ, ನಾವು ಹೋಗಿ ಬರ್ತೀನಿ. ಸರಿ, ಹೋಗ್ಬಿಡ್ಬಾ. ಏ ಮಲ್ಲಿ, ಒಂದು ನಿಮಿಷ ಇರು. ಹೇಗೆ ಅಡ್ಕೊಂಡಿದ್ದೀನಿ ನೋಡು. ಒಂದು ನಿಮಿಷ ಹಿಡ್ಕೊ. ಇದೆಲ್ಲ ಖಾಲಿ ಬಾಕ್ಸು, ಬಿಸಾಕ್ಬಿಡು ಆಯ್ತಾ? ಏ ಒಂದು ನಿಮಿಷ, ಅಲ್ಲೊಂದು ಬಾಕ್ಸ್ ಇದೆ, ಕೊಡ್ತೀನಿ. ಹಾಂ. ಆತಮ್ಮರೆ. ಏ ಮಲಿ, ಹಾಂ, ಒಂದು ನಿಮಿಷ. ಅದು ಹೇಗೆ ಅನ್ನಿಸ್ತದೆ ನಿಂಗೆ? ಇವನು ನೀವು ಇವನು ಹೇಳ್ತಿದ್ದೀರಾ ಅಂತ ನನಗೆ ತಿಳಿತಿಲ್ಲ. ನಾನು ರಾತ್ರಿ ವಿಷಯ ಹೇಳ್ತಾ ಇದ್ದೀನಿ. ಅಂದರೆ ಯಾರೋ ಗೊತ್ತಿಲ್ದಿರೋ ವ್ಯಕ್ತಿ ಜೊತೆ ಒಂಥರ ಅನ್ಸಿರ್ಬೋದಲ್ವಾ? ಹೇಗೆ ಕಾಣಿಸ್ತಾರ ಅವರು? ನಿಂಗಿಷ್ಟ ಆಗ್ತಾರಾ? ಓ, ನೀವು ಅವ್ರ ಬಗ್ಗೆ ಕೇಳ್ತಾ ಇದ್ದೀರಾ? ಯೋನ್ ಯೋಳಿ, ನನಗಂತೂ ಸಾನೇ ಇಷ್ಟ ಆಗ್ಬಿಟ್ಟವ್ರೆ. ಅವ್ರಿಗೆ ನನ್ನ ಮ್ಯಾಕೆ ಪಿರುತಿ ಇದೆಯೋ ಇಲ್ವೋ ಅಂತ ಗೊತ್ತಿಲ್ಲ. ಇನ್ನೂ ನನ್ನ ಸರಿಗೆ ಮಾತಾಡ್ಸೋಕ್ಕೆ ಇಲ್ಲ ಅಂತೀನಿ. ಗಂಡನ ಜೊತೆ ಹೊಸ್ದಾಗಿ ಜೀವನ ಶುರು ಮಾಡ್ಬೇಕಂದ್ರೆ ಎಲ್ರಿಗೂ ಹಿಂಗೆ ಅನಿಸ್ತೈತೆ ಅಲ್ವಾ? ಗಂಡ? ಯಾರ ಗಂಡ? ಅದೇ ಅವರು, ನನ್ನವರು. ಅಯ್ಯೋ ಹುಚ್ಚ ನಿಂಗೆ? ನಿಂಗೇನು ವಿಷಯನೇ ಗೊತ್ತಿಲ್ವಾ? ಇವನು ಇಸ್ಯಾನ? ಗೊತ್ತಿಲ್ಲದಿರೋ ಇಸ್ಯಾನ? ಇವನಮ್ಮವ್ರೆ, ನನಗೆ ಗೊತ್ತಿಲ್ಲ. ಅದೇ ನೀನು ನೀನಿಲ್ಲಿ ಇಲ್ಲೇನು ಮಾಡ್ತಿದ್ಯಾ ನೀನು? ಅವರೇ ನೋಡಿದ್ರ, ಹೆಸ್ರು ಹೇಳ್ತಿದ್ದಂಗೆ ಅವರೇ ಬಂದ್ಬಿಟ್ಟವ್ರೆ.
ಅಂದೆ. ನೀನು ಯಾಕೆ ಇಲ್ಲಿವರೆಗೂ ಬರಕ್ಕೆ ಹೋದೆ? ನಡಿ ಇಲ್ಲಿಂದ. ಪಾಪ ನೋಡು ಇಲ್ಲೇ ಇರ್ತೈತೆ. ಈಗ ನೀನು ಇಲ್ಲಿಂದ ಹೊರಡ್ತೀಯೋ ಇಲ್ವೋ? ಅಯ್ಯ ಸರಿ ಕಂಡ್ರೆ ತಾನೇ ಹೋಗಕ್ಕಾಗೋದು. ಗಾಡ್. ಅಯ್ಯ ಅದ್ಯಾಕೆ ಒಳ್ಳೆ ಗುಮ್ಮಂತ ಇರ್ತೀರಲ್ಲ? ನಿನ್ನ ಇಲ್ಲಿವರೆಗೂ ಬಾ ಅಂದವ್ರು ಯಾರು? ಯಾಕೆ ಯಾಕೋ ಬರಬಾರ್ದು? ಇದು ಒಳ್ಳೆ ಕತೆ ಆಯ್ತು. ಯಾರು ಕೋಳಿನ ಕೇಳಿ ಮಸಾಲೆ ಹರಿತಾರ. ನಿಮ್ಮನ್ನು ನೋಡ್ಬೇಕು ಅನ್ಸ್ತು ಬಂದೆ. ತೆಪ್ಪ. ಸರಿ ಸರಿ ನಡಿ ಇಲ್ಲಿಂದ. ಅಬ್ಬಬ್ಬಬ್ಬ, ನಿಮ್ಮ ಯಜಮಾನ್ರು ಕಂಡ್ರೆ ಅದೇಟು ಭಯ ನಿಮಗೆ? ಯಾಕೆ ನಿಮ್ಮ ಯಜಮಾನ್ರು ನಿಮ್ಮ ಹೆಂಡತಿ ತವ ಮಾತಾಡಿದ್ರೆ ಕೆಲ್ಸದಿಂದ ತೆಗ್ದಾಕ್ಬಿಡ್ತಾರಾ? ಈಗ ಸುಮ್ಮನೆ ನಡೀತೀಯಾ? ಓ, ನಿಮ್ಮ ಯಜಮಾನ್ರು ಮದುವೆನೇ ಆಗಿಲ್ವಾ? ಅವ್ರ ಹೆಂಡತಿ ತವ ಮಾತಾಡೋಕ್ಕೆ ಇಲ್ವಾ? ನೋಡಿ ನೀವು ಸಿಟ್ಟು ಮಾಡ್ಕೊಂಡಿದ್ಕೆ ಎಲ್ಲ ಹೆಂಗ್ ಬಿದ್ದೋಯ್ತು ಅಂತ. ನಕ್ಬಿಟ್ರೆ ನಿಮ್ ಗಂಟೆನೂ ಹೋಯ್ತದೆ. ಬೇಗ ನಡಿ ಇಲ್ಲಿಂದ. ಇಲ್ಲಿಗೆ ಯಾಕೆ ಬಂದೆ ನೀನು? ಓ ಅದಾ, ಈ ಕೊಳಲ್ ಕೊಟ್ಟೋಗವ ಅಂತ ಬಂದೆ. ಬ್ಯಾಡ ಅಲ್ಲ? ಬ್ಯಾಡ ಬಿಡಿ. ಕೊಡಿಲಿ. ಕೊಡು. ಶ್ರೀಕಾಂತ್, ಏನು ಆ ಹುಡುಗಿ ಜೊತೆ ಏನ್ ನಡೀತಾ ಇದೆ ನಿಮ್ದು? ಅಂದ್ರೆ ಅಂದ್ರೆ ಆಹಾ, ಏನೂ ಗೊತ್ತಿಲ್ಲದಿರೋ ಒಂಥರ ಎಷ್ಟು ಚೆನ್ನಾಗಿ ನಾಟಕ ಆಡ್ತಿದ್ಯಾ. ನಿನ್ನನ್ನೇ ಅವಳು ಅವನ್ ಸುರೇಶ ಅಂತ ತಿಳ್ಕೊಂಡಿದ್ದಾಳೆ. ನೀನು ಹಾಗೆ ನಂಬ್ಸಿರ್ತೀಯ. ಇರೋ ವಿಷಯನ ಯಾಕೆ ಹೇಳಿಲ್ಲ ಅವಳಿಗೆ? ಇರೋ ವಿಷಯ ಅಂದ್ರೆ ಏನ್ ಹೇಳಬೇಕು? ನೀನು ನನ್ನ ಹೆಂಡತಿ ಅಲ್ಲ, ನೀನು ನೀನು ಇಟ್ಕೊಂಡಿರೋಳು ಅಂತ ಯಾಕೆ ಹೇಳಿಲ್ಲ ಅವಳಿಗೆ? ಹಾಗೆ ಹೇಳ್ಬಿಟ್ರೆ ನಿನಗೇನು ಸಿಗತ್ತೆ? ನನಗೇನು ಸಿಗತ್ತಾ? ನನ್ನ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಸಿಗತ್ತೆ. ಅಲ್ಲ, ನನ್ನ ಎದುರಿಗೆ ಅವಳು ನೀನು ನನ್ನ ಸುರೇಶ ಅಂತ ಕರೀತಾ ಇದ್ರೆ ಅದನ್ನ ನೋಡ್ಕೊಂಡು ನಾನು ಸುಮ್ಮನೆ ಇರೋದಕ್ಕಾಗತ್ತಾ? ನನ್ನ ಹೊಟ್ಟೆ ಉರಿಯೋದಿಲ್ವಾ? ಯಾಕೆ
ಅವಳನ್ನ ಇಟ್ಕೊಂಡಿರೋಳು ಅಂತ ಕರೆಯೋದಕ್ಕೆ ಮನ್ಸು ಒಪ್ತಾ ಇಲ್ವಾ? ಅದಕ್ಕೇನಾ? ನಿನ್ನಂಥ ವಿಚಿತ್ರವಾದ ಹೆಂಗಸನ್ನ ನಾನು ನೋಡೇ ಇಲ್ಲ. ನಿನ್ನನ್ನು ಅರ್ಥ ಮಾಡ್ಕೊಳ್ಳೋದು ಅಸಾಧ್ಯ. ಸುಲಭವಾಗಿ ಅರ್ಥ ಮಾಡಿಸ್ಲಾ? ನಾನು ಹೇಳೋದಿಷ್ಟೆ, ನಿಮ್ಮ ಅಪ್ಪನ ಆಸೆನ ಈಡೇರಿಸ್ಬೇಕು. ಆದ್ರೆ ರಾಜ ಮಹಾರಾಜರಂಗೆ ಎರಡೆರಡು ಹೆಂಡ್ತಿರು. ಶ್ರಾವಣಿ, ಶ್ರಾವಣಿ, ಅಪ್ಪ ಹೇಳ್ದಾಗ ನಾನು ನಡ್ಕೋಬೇಕು ಅಂತ ನೀನ್ ನಿಜವಾಗ್ಲೂ ಹೇಳ್ತಾ ಇದ್ಯಾ? ಇಲ್ಲ, ನನ್ನನ್ನು ಒಪ್ಪಿಸ್ಬೇಕು ಅಂತ ನೀನು ಹೀಗೆ ಹೇಳ್ತಾ ಇದ್ಯಾ? ಒಪ್ಸೋದು ಗಿಪ್ಸೋದು ಅವೆಲ್ಲ ನನಗೆ ಗೊತ್ತಿಲ್ಲ. ನಿಮ್ಮ ಅಪ್ಪನ ಆಸೆನ ಈಡೇರಿಸ್ಬೇಕು, ಅದೊಂದೇ ನಂಗೆ ಗೊತ್ತಿರೋದು. ಶ್ರೀಕಾಂತ್ ಗಂಡ್ಸಾಗಿರ್ಬೇಕು. ನಿಮ್ಮ ಅಪ್ಪ ಈ ಕೆಲಸನ ಹೇಳಿ ಎಷ್ಟು ದಿನ ಆಯ್ತು? ನೀನಿನ್ನು ಮೀನಾ ಮೇಷ ಎಣಿಸ್ತಾ ಇದೀಯಪ್ಪ. ಅಪ್ಪ ಹೇಳಿದ ಕೆಲಸನ ತಡ ಮಾಡದೆ ಕರ್ತವ್ಯ ಪಾಲನೆ ಮಾಡೋ ನಿಷ್ಠಾವಂತ ಪುತ್ರನಾಗ್ಬೇಕು ನೀನು.